ನಾವು ಯಾರ ಮೇಲೂ ದ್ವೇಷ ಅಸೂಯೆ ಪಡಲ್ಲ, ಎಲ್ಲರನ್ನೂ ಭೇದ ಭಾವ ಮಾಡದೆ ಸಮಾನವಾಗಿ ನೋಡ್ತೇವೆ. ವಿಪಕ್ಷಗಳು ನಾವು ಸೇರಿ ಕೆಲಸ ಮಾಡಬೇಕು. ಅಧಿವೇಶನದಲ್ಲಿ ಸಿಎಂ ಡಿಕೆಶಿ ಒಗ್ಗಟ್ಟಿನ ಜಪ. ಎರಡನೇ ದಿನದ ವಿಧಾನಸಭಾ ಕಲಾಪಕ್ಕೆ ಸಿದ್ದು ಆಗಮನ. ಸದನದ ಕೊನೆಯ ಸಾಲಲ್ಲಿ ಕುಳಿತ ಸಿದ್ದರಾಮಯ್ಯ, ಹಲವು ಶಾಸಕರು ಬಂದು ಮಾಜಿ ಸಿಎಂ ಜೊತೆ ಮಾತುಕತೆ. ನನಗೆ ಧ್ವಜಾರೋಹಣಕ್ಕೆ ಸಮಯವಿಲ್ಲ ಎಂದ ಜಮೀರ್, ಕಮಲಪಾಳ್ಯಕ್ಕೆ ಇದೇ ಅಸ್ತ್ರ. ಕಾಂಗ್ರೆಸ್ ಪಕ್ಷ ಅಂದ್ರೇನೆ ದೇಶದ್ರೋಹಿಗಳ ಪಕ್ಷ ಅಂತ ಕುಟುಕಿದ ಅಶೋಕ್, ಸಂಪುಟದಿಂದ ಜಮೀರ್ ವಜಾಗೆ ಆಗ್ರಹ. ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚು ದೇಶಭಕ್ತಿ ಜಮೀರ್ಗಿದೆ. ಇದನ್ನ ಯಾರೂ ಪ್ರಶ್ನಿಸುವಂತಿಲ್ಲ. ಸುಮ್ಮನೆ ವಿವಾದ ಮಾಡಬೇಡಿ ಎಂದು ಜಮೀರ್ ಬೆನ್ನಿಗೆ ನಿಂತ ಯುಟಿ ಖಾದರ್. ಜಮೀರ್ ಬೇಡ ಎಂದ ಜವಾಬ್ದಾರಿ ಬಸವಂತಪ್ಪ ಹೆಗಲಿಗೆ. ವಿಜಯನಗರ ಉಸ್ತುವಾರಿ ಬೇಡ ಎಂದು ಸಿಎಂಗೆ ಪತ್ರ. ಬಸವಂತಪ್ಪಗೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆ. ಮಹಿಳಾ ಎಸ್ಐಗೆ ಕಪಾಳ ಮೋಕ್ಷ ಮಾಡಿದ ಎಂಎಲ್ಎ ಪುತ್ರಿ. ಮಂಡ್ಯದ ಶ್ರೀರಂಗಪಟ್ಟಣ ಆರತಿ ಉಕ್ಕಡದಲ್ಲಿ ಘಟನೆ. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮಗಳು ಐಶ್ವರ್ಯಾಳಿಂದ ದರ್ಪ. ನನ್ನ ಮಗಳು ತಾಳ್ಮೆ ಕಳೆದುಕೊಳ್ಳಬಾರದಿತ್ತು, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ಎಂದ ಶಾಸಕ ಬಿ ಸುರೇಶ್ ಗೌಡ. ಇದನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಬೆಳೆಸಬೇಡಿ ಅಂತ ಮನವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿ 1 ವರ್ಷ. ಈ ಅವಧಿಯಲ್ಲಿ ಸಾಕಷ್ಟು ಕಾನೂನು ಹೋರಾಟ. ಬಹುತೇಕ ಎಲ್ಲಾ ಕಡೆ ಹಿನ್ನಡೆ. ಕಂಬಿ ಹಿಂದೆಯೇ ದಾಸನ ವಾಸ. ಪ್ರಜ್ವಲ್ ಬರಾಕ್ನಲ್ಲಿ ಸಿಕ್ಕ ಮೊಬೈಲ್ನಲ್ಲಿ ಆಂಧ್ರ ಸೇಮ್. ಸತ್ತವರ ಹೆಸರಲ್ಲಿ ಖರೀದಿಸಿರೋ ಶಂಕೆ. ಅತ್ತ ಯಾರ್ಯಾರಿಗೆ ಕರೆ ಎಂದು ಪತ್ತೆಗೆ ಪೊಲೀಸರಿಂದ ಸಿಡಿಆರ್ ಕಲೆ. ಪೆನ್ ಡ್ರೈವ್ ತಂದಿದ್ದೇಕೆ ಅಂತಲೂ ಶೋಧ. ಪ್ರಜ್ವಲ್ ರೇವಣ್ಣ ಪಾಕೆಟ್ ನೋಟ್ನಲ್ಲಿತ್ತು 40 ಮೊಬೈಲ್ ನಂಬರ್ಸ್. ತಂದೆ ಹೆಸರು ಶಿವಪ್ಪ, ತಾಯಿ ಹೆಸರು ಪಾರ್ವತಿ ಅಂತ ಬರಹ. ಹಲವು ಆಪ್ತರು ಮತ್ತು ಅಪರಿಚಿತರ ನಂಬರ್ಗಳು ಪತ್ತೆ. ಪ್ರಜ್ವಲ್ ಬರಾಕ್ನಲ್ಲಿ ಅರ್ಧಂಬರ್ಧ ಬಟ್ಟೆ ಇರುವ ಯುವತಿಯರ ಪೇಪರ್ ಕಟ್ಟಿಂಗ್ಸ್ ಪತ್ತೆ. ಮಾಡೆಲ್ಗಳ ಜೊತೆ ಇದ್ವು ನಟಿಯರ ಫೋಟೋಗಳ ಕಟಿಂಗ್ಸ್. ಮೊಬೈಲ್ನಲ್ಲಿದ್ದ ಅಶ್ಲೀಲ ವಿಡಿಯೋ ಡೌನ್ಲೋಡ್ ಮಾಡಿದ್ಯಾರು ಎಂಬ ಬಗ್ಗೆಯೂ ತನಿಖೆ ಚುರುಕು. ಮೊಬೈಲ್ ಪೆನ್ ಡ್ರೈವ್ ಪತ್ತೆ ಕೇಸ್ಗೆ ರಾಜಕೀಯ ತಿರುವು. ಬಿಡದಿ ಹೋರಾಟದ ಹೊತ್ತಲ್ಲಿ ಟಾರ್ಗೆಟ್ ಮಾಡಿ ರೇಡ್ ಮಾಡಿಸಿದ ಆರೋಪ. ಇದಕ್ಕೆಲ್ಲ ಬಗ್ಗದೆ ಸದನದಲ್ಲಿ ಬಿಡದಿ ನೈಸ್ ಅಸ್ತ್ರ ಪ್ರಯೋಗಕ್ಕೆ ಸಜ್ಜು. ಬೆಂಗಳೂರಲ್ಲಿ ಮುಂದುವರೆದ ಹೋಟೆಲ್ಗಳ ಮೇಲೆ ದಾಳಿ. ಬ್ಯಾಟರಾಯನಪುರ ಹಾಗೂ ಯಲಹಂಕ ವಿಭಾಗದ ಹೋಟೆಲ್ಗಳಿಗೆ ದಂಡ. ನಿಯಮ ಪಾಲಿಸದ 6 ಹೋಟೆಲ್ಗಳಿಗೆ 1.60 ಲಕ್ಷ ರೂಪಾಯಿ ಫೈನ್. ಮದುವೆ ನಿಶ್ಚಯವಾಗಿದ್ದ ಜೋಡಿ ಆತ್ಮಹತ್ಯೆ. ಕೇರಳ ಮೂಲದ ಅನುಶ್ರೀ, ಮೈಸೂರಿನ ಹುಣಸೂರಲ್ಲಿ ಸಾವು. ಅತ್ತ ಅಮುಲ್ ಕೊಚ್ಚಿಯ ಹೋಟೆಲ್ ಕೊಠಡಿಯಲ್ಲಿ ಶವವಾಗಿ ಪತ್ತೆ. ಸಾವಿನ ಸಂಬಂಧ ತನಿಖೆ ಚುರುಕು. ಪಾಕ್ ಜೊತೆ ಸಂಪರ್ಕ ಹೊಂದಿದ್ದ ಸಮೀರ್ ಬಂಧನ. ಮೊಬೈಲ್ನಲ್ಲಿ ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಹೊರಗಿಟ್ಟ ವಿಡಿಯೋ ಪತ್ತೆ. 20 ಇನ್ಸ್ಟಾ ಐಡಿಗಳನ್ನ ನಿರ್ವಹಣೆ, ಬಂಧಿಸಿ ವಿಚಾರಣೆ. ಕೊಡಗಿನಲ್ಲಿ ಲೈಂಗಿಕ ಸಂಪರ್ಕಕ್ಕೆ ನಿರಾಕರಿಸಿದ್ದಕ್ಕೆ ನಾದಿನಿ ಮಗು ಕೊಂದ ಭಾವ. ಸುಚಿತ್ರಾ ಮೇಲೆ ಹಲ್ಲೆ, ಪುತ್ರ ಚರಣ್ನ ಹತ್ಯೆಗೈದ ಸ್ವಂತ ಅಕ್ಕನ ಗಂಡ. ವಿರಾಜಪೇಟೆ ಪೊಲೀಸರಿಂದ ಆರೋಪಿ ಪ್ರತಾಪ್ ಬಂಧನ. ಚಿತ್ರದುರ್ಗದಲ್ಲಿ ತಂದೆ ಮಾಡಿದ ಸಾಲ ತೀರಿಸುವಂತೆ ಮಗಳ ಕಿಡ್ನಾಪ್ಗೆ ಯತ್ನ. ಹೊಳಲ್ಕೆರೆ ತಾಲೂಕು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸೇರಿ 2 ವಿರುದ್ಧ ಎಫ್ಐಆರ್. ಶಾಲೆಗೆ ಹೋಗಲ್ಲ ಅಂತ ಹಠ ಹಿಡಿದು ಕುಳಿತ ವಿದ್ಯಾರ್ಥಿನಿ. ಮೈಸೂರಿನ ಕಬಿನಿ ಒಡಲಿಗೆ ಕಲುಷಿತ ನೀರು. ನ್ಯೂಸ್ ಫಸ್ಟ್ ವರದಿ ಬಳಿಕ ಪ್ರತ್ಯೇಕ ದೂರುಗಳು ದಾಖಲು. ತಹಶೀಲ್ದಾರ್ ಶ್ರೀನಿವಾಸ್ ವಿರುದ್ಧ ಸರಗೂರು ಠಾಣೆಯಲ್ಲಿ ಕಂಪ್ಲೇಂಟ್.
ಹಾಸನದಲ್ಲಿ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿ. ಶಿರಗೂರು ತೋಟದಲ್ಲಿ ಕಿಲ್ಲರ್ ಕಾಡಾನೆಯನ್ನ ಹಿಡಿದ ಅರಣ್ಯ ಇಲಾಖೆ. ಅರವಳಿಕೆ ಚುಚ್ಚುಮದ್ದು ನೀಡಿ ಸೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.